ಗಣಿ ಅಮ್ಮವ್ರು ಇಷ್ಟಪಡಲಿ ಅಂತ ಇಷ್ಟಪಟ್ಟು ಮಾಡಿದೆ. ಅಮ್ಮವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ. ಏನು ಪಾರ್ವತಿ, ನೀನು ಮಾಡಿರೋ ಅಡುಗೆ ಅಕ್ಕನಿಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನೀನು ಮಾಡಿರೋ ಅಡುಗೆಗಿಂತ ಆ ದಿಶಾ ಅಡುಗೆ ಅಷ್ಟು ಚೆನ್ನಾಗಿ ಮಾಡಿಬಿಟ್ಲಾ? ಹಾಗಾದ್ರೆ ನಿನ್ನ ಅಡುಗೆಲಿ ಏನು ಕೊರತೆ ಇತ್ತು? ತಿನ್ನು ನೋಡಿದ್ಯಾ? ಮತ್ತೆ ತಿನ್ನು ನೋಡತ್ತಾನೆ, ತಿನ್ನು. ಛೇ, ಒಂದು ಸ್ಪೂನಲ್ಲೆಲ್ಲ ಹೆಂಗೆ ರುಚಿ ಗೊತ್ತಾಗುತ್ತೆ? ಇಡಲಿ. ಗಣಿ ನೀರು. ಅಯ್ಯಯ್ಯೋ, ಖಾರನಾ? ಗಣಿ ನೀರು ಕೊಡು. ಅಯ್ಯೋಯ್ಯೋ, ನಿನಗೆ ಇಷ್ಟೊಂದು ಖಾರ ಆಗಿದೆ ಅಂದ್ರೆ ನಮ್ಮ ಅಕ್ಕನಿಗೆ ಇನ್ನೆಷ್ಟು ಖಾರ ಆಗಿರ್ಬೇಕು. ಅಕ್ಕ, ನೀರು ಕುಡಿದ್ರಾ? ಲೇ ಪಾರು, ಇದ್ರ ಮುಂದೆ ನಿಂದೇನು ನಡೆಯಲ್ಲ ಕಣೆ. ಹೀಗಿದೆ ಮಜಾ. ಅಲ್ಲಿರುತ್ತೆ, ಮಾರಕ್ಕೆ ಹೋಗೋಣ. ಇಲ್ಲಿ ನೀರಿಲ್ಲಿದೆ. ಅಕ್ಕ, ಒಂದು ನಿಮಿಷ. ಅಕ್ಕ, ಇಲ್ಲೋಡಕ್ಕ, ಮಜ್ಜಿಗೆ ಇದ್ದಂಗಿದೆ, ತಗೊಳಕ್ಕ. ಅಕ್ಕ, ಇವಾಗ ಸಮಾಧಾನ ಆಯ್ತಾ? ಅಕ್ಕ, ಇರಕ್ಕ, ನಾನು ಹೋಗಿ ಸಕ್ಕರೆ ತರ್ತೀನಿ. ಎರಡು ನಿಮಿಷ, ಅಮ್ಮ ಬರ್ತಾರೆ. ಬರಲಿ ಬರಲಿ, ಅಮ್ಮವ್ರು ಬಂದರೆ ಖಂಡಿತ ನಮ್ಮ ಪರವಾಗಿ ತೀರ್ಪು ಕೊಡೋದು. ಅದು ಹೆಂಗೆ ಕೊಟ್ಬಿಡ್ತಾರೆ? ನ್ಯಾಯ ನಮ್ಮ ಪರವಾಗದೆ. ನ್ಯಾಯ ನಮ್ಮ ಕಡೆ ಇರೋದು, ತೀರ್ಪು ನಮ್ಮ ಕಡೆನೇ ಕೊಡೋದು. ದೇವ್ರು ಯಾವ ಊರಿಗೆ ಸೇರಿದ್ದು ಅಂತ, ಅದಕ್ಕೆ ಪಂಚಾಯ್ತಿ ಬೇಕಾ? ಕಾರ್ ಯಾರಿಗೆ ಸೇರ್ಬೇಕು, ಮನೆ ಯಾರಿಗೆ ಸೇರ್ಬೇಕು, ಆಸ್ತಿ ಯಾರಿಗೆ ಸೇರ್ಬೇಕು ಅಂತ ದೂರು ಕೊಟ್ಟಿದ್ದಿದ್ರೆ ಹೇಳ್ಬೋದಿತ್ತಪ್ಪ. ದೇವ್ರು ಯಾರಿಗೆ ಸೇರ್ಬೇಕು ಅನ್ನೋ ನಿಮ್ಮ ಜಗಳ ನೋಡಿ ಆ ದೇವ್ರಿಗೆ ನಗು ಬಂದಿರುತ್ತೆ. ಏನ್ ಗೊತ್ತಾ, ಆ ದೇವ್ರು ಯಾರಿಗೂ ಸೇರ್ದವನಲ್ಲ, ನಾವೆಲ್ಲರೂ ಆ ದೇವ್ರಿಗೆ ಸೇರ್ದವರು. ದೇವ್ರಿಗೆ ದೇವಸ್ಥಾನ ಕಟ್ಟಿ ಬಂಧನದಲ್ಲಿಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ವಿ ಅನ್ಕೋತೀರಾ. ಆದ್ರೆ ದೇವ್ರಿಗೋಸ್ಕರ ಕಚ್ಚಾಡೋದು ಅವನಿಗೆ ಇಷ್ಟ ಇಲ್ಲ ಅನ್ನೋದು
ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಹಳ್ಳಿ ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀರ. ಅಕ್ಕ, ಅಮ್ಮ, ಅಣ್ಣ, ತಂಗಿ ಅಂತೇಳಿ ಜೊತೆಯಾಗಿ ಒಬ್ರಕ್ಕಷ್ಟಕ್ಕೊಬ್ರು ನಿಲ್ತೀರ. ಆದ್ರೆ ದೇವ್ರ ವಿಷಯ ಬಂದ್ರೆ ಯಾಕೆ ಈ ತರ ಕಚ್ಚಾಡ್ತೀರಾ? ಇದ್ ಯಾವ ನ್ಯಾಯ ಹೇಳಿ? ಆ ದೇವ್ರ ಮೆಚ್ತಾನ? ಒಬ್ಬೊಬ್ರಲ್ಲಿ ದೇವ್ರನ್ನ ಕಾಣ್ತೀರಿ. ಆ ದೇವ್ರಿಗೆ ಒಂದು ಹೆಸರು ಕೊಟ್ರಿ, ಸರಿ. ಗುಡಿನೂ ಕಟ್ಸಿದ್ರಿ, ಅದೂ ಸರಿ. ಪೂಜೆ ಮಾಡ್ತೀರಿ, ಅಡ್ಡಡ್ಡ ಉದ್ದುದ್ದ ಬೀಳ್ತೀರಿ, ಅದೂ ಸರಿನೇ. ಆದ್ರೆ ದೇವ್ರು ನನಗೆ ಸೇರ್ಬೇಕಾದವನು ಅನ್ನೋ ಸ್ವಾರ್ಥ ಇದೆಯಲ್ಲ, ಅದು ಸರಿ ಇಲ್ಲ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಭಾಷಣ ಆಗತ್ತೆ, ಬೇಡ. ದೇವಸ್ಥಾನ ಎರಡು ಊರವರೆಗೂ ಸೇರ್ಬೇಕು. ಎರಡು ಊರವರು ಸೇರಿ ಪೂಜೆ ಮಾಡಬೇಕು. ಇದನ್ನ ನೀವೆಲ್ಲರೂ ಪಾಲಿಸ್ಬೇಕು. ಇದೇ ನಮ್ಮ ತೀರ್ಪು. ಯಾರೋ ಏನೋ ಹೇಳಿದ್ರೆ ಕೇಳೋಕ್ಕಾಗತ್ತಾ ಅಮ್ಮ ಅವರೇ? ನಿಮ್ಮ ನಿರ್ಧಾರ ನೀವು ಹೇಳಿ. ಈ ದೇವಸ್ಥಾನದ ವಿಚಾರದಲ್ಲಿ ಆ ಹುಡುಗಿ ಕೊಟ್ಟ ತೀರ್ಪು ನನ್ನ ತೀರ್ಪು ಕೂಡ. ದಯವಿಟ್ಟು ಎಲ್ಲರೂ ಅದರಂತೆ ನಡ್ಕೊಳ್ಳಿ.